ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಅನುಷಿತ್ ದೇವರ್ನವದ್ಗಿ ಅನುಷಿತ್ ಪಾಲಿಟಿ ಕ್ಲಾಸಸ್ಗೆ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ಸಂಚಿಕೆಯಲ್ಲಿ ನಾವು ಪ್ರಜಾಪ್ರಭುತ್ವಕ್ಕೆ ಭಯೋತ್ಪಾದನೆಯು ಹೇಗೆ ಮಾರಕವಾಗಿದೆ ಅನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಈ ಭಯೋತ್ಪಾದನೆ ಅನ್ನುವಂಥ ವ್ಯವಸ್ಥೆ ಏನೈತಲ್ಲ, ಈ ವ್ಯವಸ್ಥೆ ಹೇಗೆ ಮಾರಕವಾಗಿದೆ ಅಥವಾ ಹೇಗೆ ಅಡಚಣೆಯಾಗಿದೆ ಅಥವಾ ಹೇಗೆ ತೊಂದರೆಯನ್ನು ಉಂಟು ಮಾಡಿದೆ ಅಥವಾ ಹೇಗೆ ಬೆದರಿಕೆಯನ್ನು ಉಂಟು ಮಾಡಿದೆ ಅನ್ನುವಂಥ ವಿಷಯಗಳ ಬಗ್ಗೆ ನಾವು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಈಗಾಗಲೇ ನಾವು ಭಯೋತ್ಪಾದನೆಗೆ ಕಾರಣವಾಗಿರ್ತಕ್ಕಂಥ ಅಂಶಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಈಗಾಗಲೇ ನಾವು ಭಯೋತ್ಪಾದನೆಗೆ ಕಾರಣವಾಗಿರ್ತಕ್ಕಂಥ ಅಂಶಗಳು. ಇಂದಿನ ಸಂಚಿಕೆಯಲ್ಲಿ ನಾವು ಪ್ರಜಾಪ್ರಭುತ್ವಕ್ಕೆ ಭಯೋತ್ಪಾದನೆಯು ಹೇಗೆ ಮಾರಕವಾಗಿದೆ ಅನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ. ಆತ್ಮೀಯ ಸ್ನೇಹಿತರೆ, ಈ ಪ್ರಶ್ನೆಯು ಸಹಿತ ಅತಿ ಹೆಚ್ಚು ಬಾರಿ 5 ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ ಸ್ನೇಹಿತರೆ. ಈ ಪ್ರಜಾಪ್ರಭುತ್ವಕ್ಕೆ ಭಯೋತ್ಪಾದನೆಯು ಹೇಗೆ ಮಾರಕವಾಗಿದೆ ಅಂತೇನಪ್ಪ ಅಂದರೆ ಅತಿ ಹೆಚ್ಚು ಬಾರಿ 5 ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ. ಯಾವ ರೀತಿ ಪ್ರಶ್ನೆ ಮಾಡ್ಬೋದು? ಇದು ಪ್ರಜಾಪ್ರಭುತ್ವಕ್ಕೆ ಭಯೋತ್ಪಾದನೆ ಹೇಗೆ ಮಾರಕವಾಗಿದೆ ಅಂತಾದರೂ ಕೇಳಬಹುದು, ಹೇಗೆ ಅಡಚಣೆಯಾಗಿದೆ ಅಂತಾದರೂ ಕೇಳಬಹುದು, ಹೇಗೆ ಬೆದರಿಕೆಯನ್ನು ಒಡ್ಡಿದೆ ಅಂತಾದರೂ ಕೇಳಬಹುದು, ಹೇಗೆ ತೊಂದರೆಯನ್ನು ಉಂಟುಪಡಿಸಿದೆ ಅಂತಾದರೂ ಕೇಳಬಹುದು. ಅದಕ್ಕಾಗಿ ಈ ಪ್ರಶ್ನೆ ಕಡೆಗೆ ಸ್ವಲ್ಪ ಹೆಚ್ಚಿನ ಗಮನ ಹರಿಸುವಂಥ ಪ್ರಯತ್ನ ಮಾಡಿಕೊಳ್ಳಿ. ಈ ಭಯೋತ್ಪಾದನೆ ಎನ್ನುವಂಥ ಪದ ಆಂಗ್ಲ ಭಾಷೆಯಲ್ಲಿ ಏನೆಂದು ಕರೆಯಲಾಗುತ್ತದೆ? ಟೆರರಿಸಂ ಎಂದು ಕರೆಯಲಾಗುತ್ತದೆ. ಆಂಗ್ಲ ಭಾಷೆಯಲ್ಲಿ ಟೆರರಿಸಂ ಎಂದು ಕರೆಯಲಾಗುತ್ತದೆ. ಈ ಟೆರರಿಸಂ ಅನ್ನುವಂಥ ಪದ ಲ್ಯಾಟಿನ್ ಭಾಷೆಯ ಟೆರರ್ ಅನ್ನುವಂಥ ಪದದಿಂದ ಬಂದಿದೆ. ಯಾವ ಪದದಿಂದ ಬಂದಿದೆ? ಲ್ಯಾಟಿನ್ ಭಾಷೆಯ ಟೆರರ್ ಅನ್ನುವಂಥ ಪದದಿಂದ ಬಂದಿದೆ ಸ್ನೇಹಿತರೆ. ಇದು ಸಹಿತ ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಭಯೋತ್ಪಾದನೆಯು ಯಾವ ಪದದಿಂದ ಬಂದಿದೆ ಅಂತ ಪ್ರಶ್ನೆ ಮಾಡಿದರೆ ಲ್ಯಾಟಿನ್ ಭಾಷೆಯ ಟೆರರ್ ಅನ್ನುವಂಥ ಪದದಿಂದ ಬಂದಿದೆ. ಹಾಗಾದರೆ ಭಯೋತ್ಪಾದನೆ ಅಂದರೆ ಏನು ನೋಡುವುದಾದರೆ, ಸಾರ್ವಜನಿಕರಲ್ಲಿ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿ, ಸಾರ್ವಜನಿಕರಲ್ಲಿ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿ ತಮ್ಮ ಉದ್ದೇಶಗಳನ್ನು ಪೂರೈಸಿಕೊಳ್ಳುವಂಥ ವ್ಯವಸ್ಥೆ ಏನೈತಲ್ಲ, ಆ ವ್ಯವಸ್ಥೆಗೆ ನಾವು ಭಯೋತ್ಪಾದನೆ ಎಂದು ಕರೆಯಲಾಗುತ್ತದೆ. ಸಾರ್ವಜನಿಕರಲ್ಲಿ ಭಯದ ವಾತಾವರಣವನ್ನು ಸೃಷ್ಟಿ ಮಾಡುವುದು, ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿ ತಮ್ಮ ಅಭಿಲಾಷೆಗಳೇನಿದವಲ್ಲ, ತಮ್ಮ ಉದ್ದೇಶಗಳೇನಿದವಲ್ಲ, ತಮ್ಮ ಗುರಿಗಳೇನಿದವಲ್ಲ ಅವುಗಳನ್ನು ಪೂರೈಸಿಕೊಳ್ಳುವಂಥ ವ್ಯವಸ್ಥೆ ಏನೈತಲ್ಲ, ಆ ವ್ಯವಸ್ಥೆಗೆ ನಾವು ಏನೆಂದು ಕರೆಯಲಾಗುವುದಪ್ಪ ಅಂದರೆ ಭಯೋತ್ಪಾದನೆ ಎಂದು ಕರೆಯಲಾಗುವುದು. ಈ ಭಯೋತ್ಪಾದನೆಯು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕವಾಗಿರ್ತಕ್ಕಂಥ ಅಂಶವಾಗಿದೆ. ನಮ್ಮ ಪ್ರಜಾಪ್ರಭುತ್ವದ ತತ್ವಗಳಾದ ಸ್ವಾತಂತ್ರ್ಯ ಆಗಿರಬಹುದು, ಸಮಾನತೆ ಆಗಿರಬಹುದು, ನ್ಯಾಯ ಆಗಿರಬಹುದು, ಇನ್ನಿತರ ತತ್ವಗಳಿಗೆ ಯಾವುದೇ ರೀತಿಯ ಮನ್ನಣೆ ಕೊಡುವುದಿಲ್ಲ ಸ್ನೇಹಿತರೆ. ಯಾವುದೇ ರೀತಿಯ ಮನ್ನಣೆನೂ ಕೊಡುವುದಿಲ್ಲ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಯಾವುದೇ ತತ್ವಗಳಿಗೆ ಗೌರವ ಸಹಿತ ಕೊಡುವುದಿಲ್ಲ. ಈ ಭಯೋತ್ಪಾದನೆ ತನ್ನದೇ ಆಗಿರ್ತಕ್ಕಂಥ ತತ್ವ ಸಿದ್ಧಾಂತಗಳ ಅನುಗುಣವಾಗಿ, ತನ್ನದೇ ಆಗಿರ್ತಕ್ಕಂಥ ಹಿತಾಸಕ್ತಿಗಳ ಅನುಗುಣವಾಗಿ ಕಾರ್ಯನಿರ್ವಹಣೆ ಮಾಡಿಕೊಂಡು ಹೋಗುವುದರ ಮುಖಾಂತರ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕೆಲವೊಂದಿಷ್ಟು ಅಡ್ಡಿಯನ್ನುಂಟು ಮಾಡುವಂಥ ಪ್ರಯತ್ನಗಳು ಯಾರು ಮಾಡ್ಕೊಳ್ತಾರೆ ಅಂದರೆ ಇದೇ ಭಯೋತ್ಪಾದಕರು ಮಾಡಿಕೊಳ್ಳುತ್ತಾರೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಭಯೋತ್ಪಾದನೆಗೆ ಮಾರಕವಾಗಿರ್ತಕ್ಕಂಥ ಅಂಶಗಳಲ್ಲಿ ಮೊದಲನೇ ಅಂಶ ಯಾವುದಪ್ಪ ಅಂದರೆ ಆಡಳಿತ ಯಂತ್ರಕ್ಕೆ ಅಡ್ಡಿ. ಯಾವ ಯಂತ್ರಕ್ಕೆ ಅಡ್ಡಿ? ಆಡಳಿತ ಯಂತ್ರಕ್ಕೆ ಅಡ್ಡಿ. ಭಯೋತ್ಪಾದಕ ಸಂಘಟನೆಗಳು ಸರ್ಕಾರಕ್ಕೆ
ರಾಜಕೀಯ ನಾಯಕರಿಗೆ ಮತ್ತು ಉನ್ನತ ಅಧಿಕಾರಿಗಳನ್ನು ಗುರಿಯಾಗಿಸಿಕೊಂಡು ಹಿಂಸಾತ್ಮಕ ಕೃತ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಈ ಭಯೋತ್ಪಾದಕರೇನಿದಾರಲ್ಲ, ಈ ಭಯೋತ್ಪಾದಕರು ಸರ್ಕಾರವನ್ನು ಗುರಿಯಾಗಿಸಿಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ. ರಾಜ್ಯ ಸರ್ಕಾರಗಳಾಗಿರಬಹುದು, ಇವುಗಳನ್ನು ಗುರಿಯಾಗಿಸಿಕೊಳ್ಳುವಂತ ಪ್ರಯತ್ನ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ರಾಷ್ಟ್ರದಲ್ಲಿರ್ತಕ್ಕಂಥ ಘಟಾನುಘಟು ರಾಜಕೀಯ ನಾಯಕರನ್ನು ಗುರಿಯಾಗಿಸಿಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ. ಇವತ್ತು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರಾಗಿರಬಹುದು, ಅಥವಾ ನರೇಂದ್ರ ಮೋದಿ ಅವರಷ್ಟೇ ಸ್ಥಾನಮಾನ ಪಡೆದಿರ್ತಕ್ಕಂಥ ಇನ್ನಿತರೆ ರಾಜಕೀಯ ನಾಯಕರೇನಿದಾರಲ್ಲ, ಇಂತಹ ರಾಜಕೀಯ ನಾಯಕರನ್ನು ಗುರಿಯಾಗಿಸಿಕೊಳ್ಳುವಂಥ ಪ್ರಯತ್ನ ಯಾರು ಮಾಡ್ಕೊಳ್ತಾರೆ ಅಂದರೆ ಇದೇ ಭಯೋತ್ಪಾದಕ ಸಂಘಟನೆಗಳು ಮಾಡಿಕೊಳ್ತವೆ. ಅಷ್ಟೇ ಅಲ್ಲದ ಸ್ನೇಹಿತರೆ, ಉನ್ನತ ಅಧಿಕಾರಿಗಳನ್ನು ಗುರಿಯಾಗಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ಉನ್ನತ ಅಧಿಕಾರಿಗಳನ್ನು, ದೇಶಕ್ಕಾಗಿ ತನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳನ್ನು, ದೇಶಕ್ಕಾಗಿ ತನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳನ್ನು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ದೇಶದ ಸಲುವಾಗಿ ಹಗಲಿರುಳು ಅನ್ನದೇ ನಿರಂತರವಾಗಿ ಶ್ರಮಿಸುವಂಥ ಉನ್ನತ ಮಟ್ಟದ ಅಧಿಕಾರಿಗಳೇನಿದಾರಲ್ಲ, ಅಂತಹ ಅಧಿಕಾರಿಗಳನ್ನು ಗುರಿಯಾಗಿಸಿಕೊಳ್ಳುವಂಥ ಪ್ರಯತ್ನ ಯಾರು ಮಾಡ್ಕೊಳ್ತಾರೆ ಅಂದರೆ ಇದೇ ಭಯೋತ್ಪಾದಕ ಸಂಘಟನೆಗಳು ಮಾಡ್ಕೊಳ್ತವೆ. ಭಯೋತ್ಪಾದಕ ಸಂಘಟನೆಗಳು ಅವರನ್ನು ಗುರಿಯಾಗಿಸಿಕೊಳ್ಳುವುದರ ಜೊತೆಗೆ ಹಿಂಸಾತ್ಮಕ ಕೃತ್ಯಗಳಲ್ಲಿ ತೊಡಗಿಸಿಕೊಳ್ಳುವಂಥ ಪ್ರಯತ್ನಗಳು ಮಾಡ್ಕೊಳ್ತಾರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಚುನಾಯಿತ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಪ್ರಯತ್ನ ಮಾಡ್ತಾರೆ. ಚುನಾಯಿತ ಸರ್ಕಾರ ಇವತ್ತು 5 ವರ್ಷಗಳಿಗೊಮ್ಮೆ ನಡೆಯುವಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ, ಯಾವ ಚುನಾವಣೆಯಲ್ಲಿ 5 ವರ್ಷಗಳಿಗೊಮ್ಮೆ ನಡೆಯುವಂಥ ಸಾರ್ವತ್ರಿಕ ಚುನಾವಣೆ ಏನೈತಲ್ಲ, ಈ ಸಾರ್ವತ್ರಿಕ ಚುನಾವಣೆಯಲ್ಲಿ ಸ್ಪಷ್ಟವಾದಂಥ ಬಹುಮತವನ್ನು ಪಡೆದು ಸರ್ಕಾರ ಏನು ಮಾಡಿರ್ತಾವ, ಸರ್ಕಾರ ರಚನೆ ಮಾಡಿರ್ತಕ್ಕಂಥ ರಾಜಕೀಯ ಪಕ್ಷಗಳೇನಿದಾವಲ್ಲ ಅಥವಾ ಚುನಾಯಿತ ಸರ್ಕಾರ ಏನೈತಲ್ಲ, ಅಂತಹ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಪ್ರಯತ್ನ ಮಾಡಿಕೊಳ್ತಾರೆ. ಇವತ್ತೇನಪ್ಪ ಅಂದರೆ ಆ ಸರ್ಕಾರದ ಮುಖ್ಯಸ್ಥರನ್ನು ಆ ಸರ್ಕಾರದ ಮುಖ್ಯಸ್ಥರನ್ನು ಗುರಿಯಾಗಿಸಿಕೊಳ್ಳುವುದರ ಜೊತೆಗೆ ಏನಪ್ಪ ಅಂದ್ರೆ ಇಡೀ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಪ್ರಯತ್ನ ಯಾರು ಮಾಡ್ತಾರೆ ಅಂದರೆ ಇದೇ ಭಯೋತ್ಪಾದಕರು ಮಾಡಿಕೊಳ್ಳುತ್ತಾರೆ ಸ್ನೇಹಿತರೆ. ಇನ್ನು ಎರಡನೇ ಅಂಶ ಯಾವುದಂದ್ರೆ ಸಂವಿಧಾನಕ್ಕೆ ಗೌರವ ನೀಡುವುದಿಲ್ಲ. ಸಂವಿಧಾನಕ್ಕೆ ಗೌರವ ನೀಡುವುದಿಲ್ಲ ಸ್ನೇಹಿತರೆ. ಭಯೋತ್ಪಾದಕ ಸಂಘಟನೆಗಳೇನಿದಾವಲ್ಲ, ಈ ಭಯೋತ್ಪಾದಕ ಸಂಘಟನೆಗಳು ಕಾನೂನಿಗೆ ಗೌರವ ತೋರದೆ ಕಾನೂನು ಚೌಕಟ್ಟನ್ನು ಮೀರಿ ವರ್ತಿಸುತ್ತಾರೆ. ವಿಶ್ವದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಭಯೋತ್ಪಾದಕ ಸಂಘಟನೆಗಳೇನಿದಾವಲ್ಲ, ಈ ಭಯೋತ್ಪಾದಕ ಸಂಘಟನೆಗಳು ರಾಷ್ಟ್ರದ ಯಾವುದೇ ರೀತಿ ಕಾನೂನಿಗೆ ಗೌರವ ನೀಡಂಗಿಲ್ಲ. ರಾಷ್ಟ್ರದ ಕಾನೂನಿಗೆ ಯಾವುದೇ ರೀತಿ ಗೌರವ ತೋರದೆ ತನ್ನದೇ ಆಗಿರ್ತಕ್ಕಂಥ ಹಿತಾಸಕ್ತಿಗಳ ಅನುಗುಣವಾಗಿ, ತನ್ನದೇ ಆಗಿರ್ತಕ್ಕಂಥ ಅಭಿಲಾಷೆಗಳ ಅನುಗುಣವಾಗಿ, ತನ್ನದೇ ಆಗಿರ್ತಕ್ಕಂಥ ಬೇಡಿಕೆಗಳ ಅನುಗುಣವಾಗಿ ವರ್ತಿಸುವಂಥ ಪ್ರಯತ್ನ ಯಾರು ಮಾಡ್ಕೊಳ್ತಾರೆ ಅಂದರೆ ಇದೇ ಭಯೋತ್ಪಾದಕ ಸಂಘಟನೆಗಳು ಮಾಡ್ಕೊಳ್ತಾರೆ. ರಾಷ್ಟ್ರದ ಯಾವುದೇ ರೀತಿ ಕಾನೂನಕ್ಕೆ ಆಗಿರಬಹುದು, ಸಂವಿಧಾನಕ್ಕೆ ಆಗಿರಬಹುದು ಗೌರವ ನೀಡಂಗಿಲ್ಲ. ನಮ್ಮ ರಾಷ್ಟ್ರದ ಸಂವಿಧಾನದಲ್ಲಿ ನಾವು ಪ್ರತಿಯೊಬ್ಬ ನಾಗರಿಕನಿಗೆ ಸಮಾನತೆಯ ಹಕ್ಕನ್ನು ಒದಗಿಸಿಕೊಡಲಾಗಿದೆ, ಸ್ವಾತಂತ್ರ್ಯದ ಹಕ್ಕನ್ನು ಒದಗಿಸಿಕೊಡಲಾಗಿದೆ, ಶೋಷಣೆ ವಿರುದ್ಧ ಹಕ್ಕನ್ನು ಒದಗಿಸಿಕೊಡಲಾಗಿದೆ, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಒದಗಿಸಿಕೊಡಲಾಗಿದೆ. ಇನ್ನು ಅಲ್ಪಸಂಖ್ಯಾತರಿಗೆ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕನ್ನು ಒದಗಿಸಿಕೊಡಲಾಗಿದೆ. ಇನ್ನಿತರೆ ಹಕ್ಕು ಕೊಟ್ಟರೂ ಸಹಿತ ಈ ಭಯೋತ್ಪಾದಕ ಸಂಘಟನೆಗಳೇನಿದಾವಲ್ಲ, ಈ ಸಂಘಟನೆಗಳು ಈ ಯಾವುದೇ ರೀತಿಯ ಹಕ್ಕುಗಳೇನಿದಾವಲ್ಲ, ಕಾನೂನುಗಳೇನಿದಾವಲ್ಲ, ಗೌರವವನ್ನು ತೋರದೆ ತನ್ನದೇ ಆಗಿರ್ತಕ್ಕಂಥ ಹಿತಾಸಕ್ತಿಗಳ ಅನುಗುಣವಾಗಿ ಕಾರ್ಯನಿರ್ವಹಿಸುವಂಥ ಪ್ರಯತ್ನಗಳು ಮಾಡ್ಕೊಳ್ತಾರೆ. ಕೆಲವೊಂದಿಷ್ಟು ಸರ್ಕಾರಗಳು ಈ ಭಯೋತ್ಪಾದಕರ ಬೇಡಿಕೆಗಳ ಒತ್ತಾಯಕ್ಕೆ ಮಣಿದು ತಮ್ಮ ಅಸ್ತಿತ್ವವನ್ನು ಕಳೆದುಕೊಂಡಿವೆ.
ಇವತ್ತು ಭಯೋತ್ಪಾದಕರೇನಿದಾರಲ್ಲ, ಆ ಭಯೋತ್ಪಾದಕರು ಕೆಲವೊಂದಿಷ್ಟು ನಾಯಕರನ್ನು ಗುರಿಯಾಗಿಸಿಕೊಂಡು ಅಥವಾ ರಾಷ್ಟ್ರದ ಕೆಲವೊಂದಿಷ್ಟು ಗಣ್ಯಾತೀತ ವ್ಯಕ್ತಿಗಳನ್ನು ಗುರಿಯಾಗಿಸಿಕೊಳ್ಳುವುದರ ಜೊತೆಗೆ ಸರ್ಕಾರದ ಮುಂದೆ ಕೆಲವೊಂದಿಷ್ಟು ಇಡುವಂತ ಪ್ರಯತ್ನಗಳನ್ನು ಮಾಡುವುದರ ಜೊತೆಗೆ ಆ ಸರ್ಕಾರಕ್ಕೆ ಮಣಿಸುವಂತ ಪ್ರಯತ್ನ ಯಾರು ಮಾಡ್ಕೊಳ್ತಾರೆ ಅಂದ್ರೆ ಇದೇ ಭಯೋತ್ಪಾದಕ ಸಂಘಟನೆಗಳು ಮಾಡ್ಕೊಳ್ತಾವೆ. ಸರ್ಕಾರಗಳು ಭಯೋತ್ಪಾದಕರ ಬೇಡಿಕೆಗಳ ಒತ್ತಾಯಕ್ಕೆ ಮಣಿದೇನಪ್ಪ ಅಂದ್ರೆ ತನ್ನ ಅಸ್ತಿತ್ವ ಏನೈತಲ್ಲ ಅದನ್ನು ಕಳೆದುಕೊಳ್ಳುವಂತ ಪ್ರಯತ್ನಗಳನ್ನು ಮಾಡ್ತಾವ. ನಾವು ಇದೇ ರೀತಿ ಮಾಡ್ಕೊಂಡು ಹೋದ್ರೆ ಭಯೋತ್ಪಾದಕರ ಬೇಡಿಕೆಗಳು ಮಣಿದು ಭಯೋತ್ಪಾದಕರ ವಿರುದ್ಧ ಯಾವುದೇ ರೀತಿ ಕಠಿಣ ಕ್ರಮನೇ ನಾವು ತೆಗೆದುಕೊಳ್ಳಿಲ್ಲಪ್ಪ ಅಂದ್ರೆ ಭಯೋತ್ಪಾದಕರು ನಿರಂತರವಾಗಿ ನಮ್ಮ ರಾಷ್ಟ್ರದ ಮೇಲೆ ದಾಳಿ ಮಾಡ್ತಾರೆ. ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ನಾಗರಿಕರನ್ನು ಹತ್ಯೆ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ನಮ್ಮ ರಾಷ್ಟ್ರದ ಕೆಲವೊಂದಿಷ್ಟು ತಾಣಗಳು, ಪ್ರಸಿದ್ಧ ತಾಣಗಳೇನಿದಾವಲ್ಲ ಅವುಗಳ ಮೇಲೆ ಸಹಿತ ದಾಳಿಯನ್ನು ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ನಾವು ಸರ್ಕಾರ ಸ್ಪಷ್ಟವಾದಂಥ ನಿರ್ಧಾರ ತೆಗೆದುಕೊಳ್ಬೇಕು. ಇವತ್ತು ಕೇಂದ್ರ ಸರ್ಕಾರ ಏನಪ್ಪ ಅಂದರೆ ಸ್ಪಷ್ಟವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಪ್ಪ ಅಂದ್ರೆ ಭಯೋತ್ಪಾದಕರು ಯಾವುದೇ ರೀತಿ ನಮ್ಮ ಕಡೆ ತಿರುಗು ನೋಡುವುದಿಲ್ಲ. ಒಂದು ವೇಳೆ ನಾವು ಸ್ಪಷ್ಟವಾದಂಥ ನಿರ್ಧಾರ ತೆಗೆದುಕೊಳ್ಳಿಲ್ಲಪ್ಪ ಅಂದ್ರೆ ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಕಾನೂನು ಏನೈತಲ್ಲ ಈ ಕಾನೂನಿಗೆ ಸಹಿತ ಗೌರವ ಕೊಡಂಗಿಲ್ಲ, ರಾಷ್ಟ್ರದ ಸಂವಿಧಾನಕ್ಕೂ ಸಹಿತ ಗೌರವ ಕೊಡಂಗಿಲ್ಲ. ರಾಷ್ಟ್ರದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಸರ್ಕಾರಗಳನ್ನು ಅಸ್ಥಿರಗೊಳಿಸುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ರಾಷ್ಟ್ರದ ಏಕತೆ ಆಗಿರಬಹುದು, ರಾಷ್ಟ್ರದ ಸಮಗ್ರತೆ ಆಗಿರಬಹುದು, ರಾಷ್ಟ್ರದ ಪರಮಾಧಿಕಾರಕ್ಕೆ ಧಕ್ಕೆನುಂಟು ಮಾಡುವಂಥ ಪ್ರಯತ್ನಗಳಾಗ್ತವೆ. ಭಯೋತ್ಪಾದಕರ ವಿರುದ್ಧ ಸ್ಪಷ್ಟವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳಿಲ್ಲಪ್ಪ ಅಂದ್ರೆ ಸರ್ಕಾರಗಳು, ಆ ಸರ್ಕಾರ ಅಸ್ಥಿರಗೊಳ್ಳುವಂಥ ಪ್ರಯತ್ನ ಆಗ್ತೈತಿ. ಇಡೀ ದೇಶದ ಏಕತೆ ಏನೈತಲ್ಲ, ಸಮಗ್ರತೆ ಏನೈತಲ್ಲ, ಪರಮಾಧಿಕಾರ ಏನೈತಲ್ಲ ಇದಕ್ಕೆ ಧಕ್ಕೆಯನ್ನುಂಟಾಗುವಂಥ ಪ್ರಯತ್ನಗಳು ಆಗುತ್ತವೆ ಸ್ನೇಹಿತರೆ. ಇನ್ನು ಮೂರನೇ ಅಂಶ ಯಾವುದಂದ್ರೆ ಮಾನವ ಹಕ್ಕುಗಳ ಉಲ್ಲಂಘನೆ. ಭಯೋತ್ಪಾದಕರು ಕಾನೂನಿಗೆ ಮತ್ತು ಪ್ರಜಾಪ್ರಭುತ್ವ ಮೌಲ್ಯಗಳಿಂದ ಯಾವುದೇ ರೀತಿ ಅಂದ್ರೆ ಈ ಪ್ರಜಾಪ್ರಭುತ್ವ ಮೌಲ್ಯಗಳಿಗೆ ಯಾವುದೇ ರೀತಿ ಮನ್ನಣೆನೂ ಸಹಿತ ಕೊಡುವುದಿಲ್ಲ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಗೌರವ ಸಹಿತ ಕೊಡುವುದಿಲ್ಲ. ಈ ಭಯೋತ್ಪಾದಕರೇನಿದಾರಲ್ಲ ದೇಶದ ಕಾನೂನು, ನಮ್ಮ ರಾಷ್ಟ್ರ ನಮ್ಮದೇ ಆಗಿರ್ತಕ್ಕಂಥ ಒಂದು ಕಾನೂನನ್ನು ಒಳಗೊಂಡೈತಿ, ನಮ್ಮದೇ ಆಗಿರ್ತಕ್ಕಂಥ ಒಂದು ಸಂವಿಧಾನವನ್ನು ಒಳಗೊಂಡೈತಿ. ಆ ಸಂವಿಧಾನದ ಅನುಗುಣವಾಗಿ ಸರ್ಕಾರಗಳನ್ನು ರಚನೆ ಮಾಡ್ಕೊಳ್ತಾರೆ. ಆ ಸಂವಿಧಾನದ ಅನುಗುಣವಾಗಿ ಪ್ರತಿಯೊಬ್ಬ ನಾಗರಿಕರು ಜೀವನವನ್ನು ನಿರ್ವಹಣೆ ಮಾಡ್ಕೊಂಡು ಹೋಗ್ತಾರೆ, ಸುಖಕರವಾದಂಥ ಜೀವನವನ್ನು ನಿರ್ವಹಣೆ ಮಾಡ್ಕೊಂಡು ಹೋಗ್ತಾರೆ, ಸಮಾಜದಲ್ಲಿ ಸಮಾಜಮುಖಿ ಆಗುವಂಥ ಪ್ರಯತ್ನಗಳನ್ನು ಮಾಡ್ಕೊಂಡು ಹೋಗ್ತಾರೆ. ಇಲ್ಲೇನಪ್ಪ ಅಂದರೆ ಈ ಭಯೋತ್ಪಾದಕರು ಅಂತಹ ನಮ್ಮ ದೇಶದ ಕಾನೂನು, ನಮ್ಮ ದೇಶದ ಪ್ರಜಾಪ್ರಭುತ್ವ ಏನೈತಲ್ಲ ಈ ಪ್ರಜಾಪ್ರಭುತ್ವಕ್ಕೆ ಯಾವುದೇ ರೀತಿ ಮನ್ನಣೆಯನ್ನು ಕೊಡುವುದಿಲ್ಲ, ಯಾವುದೇ ರೀತಿ ಗೌರವವನ್ನು ಸಹಿತ ಕೊಡುವುದಿಲ್ಲ. ಮಾನವ ಹಕ್ಕುಗಳನ್ನು ಉಲ್ಲಂಘಿಸುವುದರ ಮೂಲಕ ಸಾಮಾನ್ಯ ಜನರನ್ನು ಹತ್ಯೆಗೈಯುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ನಮ್ಮ ಭಾರತ ಸಂವಿಧಾನದಲ್ಲಿ ಸಮಾನತೆ ಹಕ್ಕು ಅಂತ ನಾವು ನೋಡ್ಕೊಳ್ತೇವೆ. 14ರಿಂದ 18ನೇ ವಿಧಿ, ಎಷ್ಟನೇ ವಿಧಿ? 14ರಿಂದ 18ನೇ ವಿಧಿ ಏನೈತಲ್ಲ ಈ 18ನೇ ವಿಧಿ ಯಾವುದ್ರ ಬಗ್ಗೆ ಹೇಳ್ತೈತಿ? ಸಮಾನತೆಯ ಹಕ್ಕಿನ ಬಗ್ಗೆ ಹೇಳ್ತೈತಿ. ಈ ಸಮಾನತೆಯ ಹಕ್ಕು ಮತ್ತು 19ರಿಂದ 22ನೇ ವಿಧಿ ಯಾವುದ್ರ ಬಗ್ಗೆ ಹೇಳ್ತೈತಿ? ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಹೇಳ್ತೈತಿ. 14ರಿಂದ 18ನೇ ವಿಧಿ ಸಮಾನತೆ ಹಕ್ಕಿನ ಬಗ್ಗೆ ಹೇಳಿದರೆ 19ರಿಂದ 22ನೇ ವಿಧಿ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಹೇಳ್ತೈತಿ. ಇನ್ನು 23ನೇ ವಿಧಿಯಿಂದ 24ನೇ ವಿಧಿ ಏನೈತಲ್ಲ ಇದು ಶೋಷಣೆ ವಿರುದ್ಧ ಹಕ್ಕಿನ ಬಗ್ಗೆ ಹೇಳ್ತೈತಿ. ನಮ್ಮ ರಾಷ್ಟ್ರದ ಪ್ರತಿಯೊಬ್ಬ ನಾಗರಿಕರಿಗೆ ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರುದ್ಧ ಹಕ್ಕನ್ನು ಒದಗಿಸಿಕೊಡಲಾಗಿದೆ. ಈ ಮಾನವನಿಗೆ ಒದಗಿಸಿಕೊಟ್ಟಿರ್ತಕ್ಕಂಥ ಈ ಹಕ್ಕುಗಳೇನದವಲ್ಲ ಈ ಹಕ್ಕುಗಳನ್ನು ಉಲ್ಲಂಘಿಸುವುದರ ಜೊತೆಗೆ ಅವರಿಗೆ ಹತ್ಯೆ ಮಾಡುವಂಥ ಪ್ರಯತ್ನಗಳು ಯಾರು ಮಾಡ್ಕೊಳ್ತಾರೆ ಅಂದರೆ ಇದೇ ಭಯೋತ್ಪಾದಕರು ಮಾಡಿಕೊಳ್ಳುತ್ತಾರೆ ಸ್ನೇಹಿತರು. ಇವತ್ತು ಉದಾಹರಣೆಯಾಗಿ ನೋಡಬೇಕಾದ್ರೆ 1991ರಲ್ಲಿ ಇಂದಿರಾ ಗಾಂಧಿ ಅವರನ್ನು ಹತ್ಯೆ ಮಾಡಿದ್ರು ಸ್ನೇಹಿತರೆ. ಇದೇ ಭಯೋತ್ಪಾದಕರು
1991ರಲ್ಲಿ ಸನ್ಮಾನ್ಯ ಶ್ರೀ ಇಂದಿರಾ ಗಾಂಧಿ ಅವರಿಗೆ ರಾಜೀವ್ ಗಾಂಧಿ ಅವರಿಗೆ, ಯಾರಿಗೆ 1991ರಲ್ಲಿ ರಾಜೀವ್ ಗಾಂಧಿ ಅವರಿಗೆ ಏನಪ್ಪ ಅಂದ್ರೆ ಹತ್ಯೆ ಮಾಡಿದ್ರು ಸ್ನೇಹಿತರೆ. ಎಕ್ಸಾಮ್ನಾಗ ಕೇಳಬಹುದು, ರಾಜೀವ್ ಗಾಂಧಿ ಅವರಿಗೆ ಯಾವಾಗ ಹತ್ಯೆ ಮಾಡಲಾಯಿತು ಅಂತ ಪ್ರಶ್ನೆ ಮಾಡಿದರೆ 1991ರಲ್ಲಿ ಹತ್ಯೆ ಮಾಡಿದ್ರು. ಇದೇ ಭಯೋತ್ಪಾದಕರು ಹತ್ಯೆ ಮಾಡಿದರು ಸ್ನೇಹಿತರೆ. ನಾವು ರಾಜೀವ್ ಗಾಂಧಿ ಅಂತ ಬಂದಾಗ ಏನೇನು ನೆನ್ಪಿಟ್ಕೊಳ್ಬೇಕು? ನಾವು ಪಕ್ಷಾಂತರ ನಿಷೇಧ ಕಾಯ್ದೆ ನೆನ್ಪಿಟ್ಕೊಳ್ಬೇಕು. ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ಬಂದಿದ್ದೆ ಅವಾಗ 1985ರಲ್ಲಿ ಸ್ನೇಹಿತರೆ. 1985ರಲ್ಲಿ. ಇನ್ನು ಮತದಾನದ ವಯಸ್ಸು 21ರಿಂದ 18 ವರ್ಷಕ್ಕೆ ಇಳಿಕೆ ಮಾಡಿದ್ದೆ ಅವಾಗ 1989ರಲ್ಲಿ. ಎಷ್ಟನೇ ತಿದ್ದುಪಡಿ ಮೂಲಕ? 61ನೇ ತಿದ್ದುಪಡಿ ಮಾಡುವುದರ ಮೂಲಕ 21ರಿಂದ ಎಷ್ಟು ವರ್ಷಕ್ಕೆ ಇಳಿಕೆ ಮಾಡಿದ್ರು? 18 ವರ್ಷಕ್ಕೆ. ರಾಜೀವ್ ಗಾಂಧಿ ಅಂತ ಬಂದಾಗ ಇಷ್ಟು ನೆನ್ಪಿಟ್ಕೊಳ್ಬೇಕು. ರಾಜೀವ್ ಗಾಂಧಿ ಯಾವ ಕಾಯ್ದೆ ಜಾರಿಗೆ ತಂದರು? ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ತಂದರು. ಯಾವಾಗ ಜಾರಿಗೆ ತಂದರು? 1985ರಲ್ಲಿ ಜಾರಿಗೆ ತಂದರು. ಮತದಾನದ ವಯಸ್ಸು 21ರಿಂದ 18 ವರ್ಷಕ್ಕೆ ಇಳಿಕೆ ಮಾಡಿದಂಥ ವ್ಯಕ್ತಿ ಯಾರು? ರಾಜೀವ್ ಗಾಂಧಿ ಅವರು. ಸಂವಿಧಾನದ ಎಷ್ಟನೇ ತಿದ್ದುಪಡಿ ಮಾಡುವುದರ ಮೂಲಕ? 61ನೇ ತಿದ್ದುಪಡಿ ಮಾಡುವುದರ ಮೂಲಕ. ಯಾವಾಗ ಇಳಿಕೆ ಮಾಡಿದ್ರು? 1989ರಲ್ಲಿ. ಈ ರಾಜೀವ್ ಗಾಂಧಿ ಅವರನ್ನು 1991ರಲ್ಲಿ ಇದೇ ಭಯೋತ್ಪಾದಕರು ಹತ್ಯೆ ಮಾಡುತ್ತಾರೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, 1991 ಭಯೋತ್ಪಾದಕರು ರಾಜೀವ್ ಗಾಂಧಿ ಅವರನ್ನು ಹತ್ಯೆ ಮಾಡಿದರೆ 2001ರಲ್ಲಿ ಭಾರತದ ಸಂಸತ್ತಿನ ಮೇಲೆ ದಾಳಿ ಮಾಡ್ತಾರೆ. ವಿಚಾರ ಮಾಡಿಕೊಳ್ಳಿ ಸ್ನೇಹಿತರೆ, ಭಾರತದ ಸಂಸತ್ತಿನ ಮೇಲೆ ದಾಳಿ ಮಾಡ್ತಾರೆ. 1991ರಲ್ಲಿ ರಾಜೀವ್ ಗಾಂಧಿ ಅವರನ್ನು ಹತ್ಯೆ ಮಾಡಿದರೆ 2001ರಲ್ಲಿ ಭಾರತದ ಸಂಸತ್ತು, ಪಾರ್ಲಿಮೆಂಟ್ ಏನಂತ ನಾವು ಕರಿತೇವಲ್ಲ, ಈ ಭಾರತದ ಸಂಸತ್ತಿನ ಮೇಲೆ ಏನಪ್ಪ ಅಂದ್ರೆ ಭಯೋತ್ಪಾದಕರು ದಾಳಿ ಮಾಡ್ತಾರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, 2008ರಲ್ಲಿ ಮುಂಬೈ ತಾಜ್ ಹೋಟೆಲ್ ಏನೈತಲ್ಲ, ಈ ಮುಂಬೈ ತಾಜ್ ಹೋಟೆಲ್ ಮೇಲೆ ಸಹಿತ ದಾಳಿ ಮಾಡ್ತಾರೆ ಸ್ನೇಹಿತರೆ. ಮುಂಬೈ ತಾಜ್ ಹೋಟೆಲಿನ ಮೇಲೆ ಸಹಿತ ಏನಪ್ಪ ಅಂದ್ರೆ ದಾಳಿ ಮಾಡ್ತಾರೆ. ಇಲ್ಲೇ 1991ರೊಳಗೆ ರಾಜೀವ್ ಗಾಂಧಿ ಅವರ ಹತ್ಯೆ ಆಯಿತು. ರಾಜೀವ್ ಗಾಂಧಿ ಅವರ ಹತ್ಯೆಯಾದ ನಂತರ ಭಯೋತ್ಪಾದಕರ ವಿರುದ್ಧ ಸ್ಪಷ್ಟವಾದಂಥ ನಿರ್ಧಾರ, ಕಠಿಣವಾದಂಥ ನಿರ್ಧಾರ ತೆಗೆದುಕೊಂಡಿದ್ದವಪ್ಪ ಅಂದ್ರೆ ಈ ಭಯೋತ್ಪಾದಕರು ತಮ್ಮ ಚಾಳಿಯನ್ನು ಮುಂದುವರಿಸಿಕೊಂಡು ಹೋಗ್ತಿರ್ಲಿಲ್ಲ. ಅವರು ತಮ್ಮ ಚಾಳಿ ಏನೈತಲ್ಲ ಅವ್ರದ್ದು, ನಾಗರಿಕರನ್ನು ಹತ್ಯೆ ಮಾಡುವುದು, ಚುನಾವಣೆ ವ್ಯವಸ್ಥೆಯನ್ನು ಅಸ್ಥಿರಗೊಳಿಸುವುದು, ಪ್ರಜಾಪ್ರಭುತ್ವ ವ್ಯವಸ್ಥೆ ಬುಡಮೇಲೆ ಮಾಡುವುದು, ಉನ್ನತಾಧಿಕಾರಿಗಳನ್ನು ಗುರಿಯಾಗಿಸಿಕೊಳ್ಳುವುದು, ಸಾಮಾನ್ಯ ನಾಗರಿಕರನ್ನು ಹತ್ಯೆ ಮಾಡುವುದಾಗಿರಬಹುದು, ಇಂಥ ಚಾಳಿ ಮುಂದುವರಿಸಿಕೊಂಡು ಹೋಗ್ತಿರ್ಲಿಲ್ಲ ಅವರು. 1991ರೊಳಗೆ ಕಠಿಣವಾದಂಥ ಕ್ರಮ ತೆಗೆದುಕೊಂಡ್ರ 2001ರಲ್ಲಿ ಸಂಸತ್ತಿನ ಮೇಲೆ ದಾಳಿ ಆಗ್ತಿರ್ಲಿಲ್ಲ. 2008ರಲ್ಲಿ ಮುಂಬೈ ತಾಜ್ ಹೋಟೆಲ್ ಮೇಲೆ ದಾಳಿ ಆಗ್ತಿರ್ಲಿಲ್ಲ. ಪ್ರಸ್ತುತವೂ ಸಹಿತ ಏನಪ್ಪ ಅಂದ್ರೆ ಭಯೋತ್ಪಾದಕರು ನಮ್ಮ ಜಮ್ಮು ಕಾಶ್ಮೀರನಲ್ಲಿರ್ತಕ್ಕಂಥ ಪ್ರದೇಶದ ಮೇಲೆ ದಾಳಿ ಮಾಡ್ತಾರೆ. ಇಲ್ಲಿ ಸರ್ಕಾರ ಸ್ಪಷ್ಟವಾದಂಥ ನಿರ್ಧಾರ ತೆಗೆದುಕೊಂಡು ಮಾಡಬೇಕು. ಏನಿಲ್ಲ, ಒಂದ್ಸಲ ಕಠಿಣವಾದಂಥ ನಿರ್ಧಾರ ತೆಗೆದುಕೊಂಡು ನೋಡಪ್ಪ. ನಿರ್ಧಾರ ತೆಗೆದುಕೊಂಡು ನೋಡಿದೆವು ಅಂದ್ರೆ ಭಯೋತ್ಪಾದಕರು ಚಟುವಟಿಕೆಗಳನ್ನು ನಾವು ತಡೆಗಟ್ಟಬಹುದು. ಒಂದು ವೇಳೆ ನಾವು ಸರಿಯಾದ ರೀತಿಯಲ್ಲಿ ನಿರ್ಧಾರವನ್ನು ತೆಗೆದುಕೊಂಡು ಹೋಗಲಿಲ್ಲಪ್ಪ ಅಂದ್ರೆ ಅವರು ನಿರಂತರವಾದಂಥ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡ್ಕೊಂಡು ಹೋಗ್ತಾರೆ. ಅದಕ್ಕಾಗಿ ಸರ್ಕಾರಗಳೇನಿದಾವಲ್ಲ, ಇವತ್ತು ಕೇಂದ್ರ ಸರ್ಕಾರಗಳು ಸ್ಪಷ್ಟವಾದಂಥ ನಿರ್ಧಾರ ತೆಗೆದುಕೊಳ್ಬೇಕು. ನೆಕ್ಸ್ಟ್ ಏನಪ್ಪ ಅಂದ್ರೆ 1991ರಲ್ಲಿ ರಾಜೀವ್ ಗಾಂಧಿ ಹತ್ಯೆ ಆಯಿತು. 2001ರಲ್ಲಿ ಸಂಸತ್ತಿನ ಮೇಲೆ ದಾಳಿ ಮಾಡಿದ್ರು. 2008ರಲ್ಲಿ ಏನಪ್ಪ ಅಂದ್ರೆ ಮುಂಬೈ ತಾಜ್ ಹೋಟೆಲ್ ಮೇಲೆ ದಾಳಿ ಮಾಡುವುದರ ಮೂಲಕ ಏನಪ್ಪ ಅಂದ್ರೆ ಇಡೀ ನಾಗರಿಕ ಅಂದ್ರೆ ಸಾಮಾನ್ಯ ನಾಗರಿಕರನ್ನು ಹತ್ಯೆ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಇಲ್ಲಿ ನೋಡ್ಬೋದು, ಸಾರ್ವಜನಿಕ ಸ್ಥಳಗಳಾದ ರೈಲು ನಿಲ್ದಾಣದ ಮೇಲೆ ದಾಳಿ ಮಾಡ್ತಾರೆ ಸ್ನೇಹಿತರೆ, ವಿಮಾನ ನಿಲ್ದಾಣದ ಮೇಲೆ ದಾಳಿ ಮಾಡ್ತಾರೆ, ಬಸ್ ನಿಲ್ದಾಣಗಳ ಮೇಲೆ ದಾಳಿ ಮಾಡ್ತಾರೆ, ಹೋಟೆಲ್ಗಳಲ್ಲಿ ಆಗಿರ್ಬೋದು, ಮುಂತಾದ ಸಾರ್ವಜನಿಕರ ತಿರುಗಾಡುವಂಥ ಸ್ಥಳಗಳೇನಿದಾವಲ್ಲ, ಜನಸಂದಣಿ ಇರುವಂಥ ಸ್ಥಳಗಳೇನಿದಾವಲ್ಲ,
ಅಂತಹ ಸ್ಥಳಗಳನ್ನು ಗುರಿಯಾಗಿಸಿಕೊಳ್ಳುವುದರ ಜೊತೆಗೆ ಅಲ್ಲಿರ್ತಕ್ಕಂಥ ನಾಗರಿಕರನ್ನು ಹತ್ಯೆ ಮಾಡುವುದರ ಜೊತೆಗೆ ಪ್ರಪಂಚದ ಗಮನ ಏನೈತಲ್ಲ ತನ್ನ ಕಡೆ ಸೆಳೆಯುವಂಥ ಪ್ರಯತ್ನಗಳು ಯಾರು ಮಾಡ್ಕೊಳ್ತಾರೆ ಅಂದರೆ ಇದೇ ಭಯೋತ್ಪಾದಕರು ಮಾಡಿಕೊಳ್ಳುತ್ತಾರೆ. ನೋಡ್ಬೋದು, ಇದು ಮುಂಬೈ ತಾಜ್ ಹೋಟೆಲ್ ನೋಡಿ ಸ್ನೇಹಿತರೆ. ಇದು ಯಾವಾಗ ದಾಳಿ ಮಾಡಿದ್ರು ಅಂತ ಹೇಳಿದ್ರೆ ನಾನು 2008 ಮುಂಬೈ ತಾಜ್ ಹೋಟೆಲ್. ಈ ಚಿತ್ರದಲ್ಲಿ ಇರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಇದು ಮುಂಬೈ ತಾಜ್ ಹೋಟೆಲ್. ಈ ಮುಂಬೈ ತಾಜ್ ಹೋಟೆಲ್ ಮೇಲೆ 2008 ಭಯೋತ್ಪಾದಕರು ದಾಳಿ ಮಾಡಿದ್ರು ಸ್ನೇಹಿತರೆ. ಸಾರ್ವಜನಿಕ ಸ್ಥಳಗಳಾದ ರೈಲು ನಿಲ್ದಾಣಗಳನ್ನು ಗುರಿಯಾಗಿಸ್ಕೊಳ್ತಾರೆ. ವಿಮಾನ ನಿಲ್ದಾಣ ಆಗಿರಬಹುದು, ಬಸ್ ನಿಲ್ದಾಣ ಆಗಿರ್ಬೋದು. ಉದಾಹರಣೆಗೆ ನಾವು ಕರ್ನಾಟಕದೊಳಗೆ ದಾವಣಗೆರೆ ಜಿಲ್ಲಾಧಿಕಾರಿ ಕಚೇರಿ ಮೇಲೆ ದಾಳಿ ಮಾಡ್ತೀನಂತ ಮೇಲ್ ಐ ಡಿ ಮುಖಾಂತರ ಸಂದೇಶ ಕಳಿಸ್ಯಾರ. ದಾವಣಗೆರೆಯ ಜಿಲ್ಲಾಧಿಕಾರಿಯ ಕಚೇರಿಯ ಮೇಲೆ ಜಿಲ್ಲಾಧಿಕಾರಿ ಅವ್ರ ಸ್ಟೇಟ್ಮೆಂಟ್ ನೋಡಿದೆ ನಾನು. ಅವ್ರೇನಪ್ಪ ಅಂದ್ರೆ ದಾವಣಗೆರೆ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿ ಏನೈತಲ್ಲ ಆ ಕಚೇರಿಯ ಮೇಲೆ ಭಯೋತ್ಪಾದಕರು ಸಂದೇಶ ಕಳಿಸ್ಯಾರ. ಏನಪ್ಪ ಸಾರ್ವಜನಿಕ ಸ್ಥಳಗಳು ಮತ್ತು ಉನ್ನತ ಅಧಿಕಾರಿಗಳನ್ನು ಗುರಿಯಾಗಿಸಿಕೊಳ್ಳುವಂಥ ಪ್ರಯತ್ನಗಳು ಯಾರು ಮಾಡ್ಕೊಳ್ತಾರಪ್ಪ ಅಂದರೆ ಇದೇ ಭಯೋತ್ಪಾದಕರು ಮಾಡಿಕೊಳ್ಳೋದ್ರ ಜೊತೆಗೆ ವಿಶ್ವದ ಗಮನವನ್ನು ತನ್ನ ಕಡೆ ಸೆಳೆಯುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ನೆಕ್ಸ್ಟ್ 4ನೇ ಅಂಶ ಯಾವುದಂದ್ರೆ ಪ್ರಜಾಪ್ರಭುತ್ವ ವಿರೋಧಿ ಚಟುವಟಿಕೆಗಳು. ಯಾವ ವಿರೋಧಿ ಚಟುವಟಿಕೆಗಳು? ಪ್ರಜಾಪ್ರಭುತ್ವ ವಿರೋಧಿ ಚಟುವಟಿಕೆಗಳು. ಭಯೋತ್ಪಾದಕರು ಸಾಮಾನ್ಯವಾಗಿ ಮತದಾನ ಕಾರ್ಯಕ್ಕೆ ನಿಯೋಜಿತ ಅಧಿಕಾರಿಗಳನ್ನು ಗುರಿಯಾಗಿಸಿಕೊಳ್ತಾರೆ. ಅಷ್ಟೇ ಅಲ್ಲದ ಸ್ನೇಹಿತರೆ, ಮತದಾರರನ್ನಾಗಿರಬಹುದು ಮತ್ತು ಅಭ್ಯರ್ಥಿಗಳನ್ನು ಅಪಹರಿಸುವುದರ ಮೂಲಕ ಮತದಾರರನ್ನು ಸಹಿತ ಅಪಹರಿಸುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಅಭ್ಯರ್ಥಿಗಳು ಚುನಾವಣೆಗೆ ಸ್ಪರ್ಧೆ ಮಾಡ್ತಿರ್ತಾರಲ್ಲ, ಇವತ್ತು ಕಾಲಕ್ಕೆ ನಡೆಯುವಂಥ ಚುನಾವಣೆಗೆ ಸ್ಪರ್ಧೆ ಮಾಡುವಂಥ ಅಭ್ಯರ್ಥಿಗಳು, ಆ ರಾಷ್ಟ್ರದ ಮೇಲೆ ಅಭಿಮಾನವನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು, ಆ ರಾಷ್ಟ್ರದ ತತ್ವಗಳನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳು, ಆ ರಾಷ್ಟ್ರದ ಮಣ್ಣಿನ ಗುಣವನ್ನು ಬೆಂಬಲಿಸುವಂಥ ಅಭ್ಯರ್ಥಿಗಳು, ಆ ರಾಷ್ಟ್ರದ ಹಿತಾಸಕ್ತಿಗಳನ್ನು ಕಾಪಾಡುವಂಥ ಅಭ್ಯರ್ಥಿಗಳನ್ನು ಅಪಹರಿಸುವಂಥ ಪ್ರಯತ್ನಗಳು ಯಾರು ಮಾಡ್ತಾರೆ ಅಂದರೆ ಇದೇ ಭಯೋತ್ಪಾದಕರು ಮಾಡಿಕೊಳ್ತಾರೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಮತಪೆಟ್ಟಿಗೆಗಳನ್ನು ಸಹಿತ ವಶಪಡಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ವಿಚಾರ ಮಾಡಿಕೊಡ್ರಿ, ಮತಪೆಟ್ಟಿಗೆಗಳನ್ನು ಸಹಿತ. ಅಷ್ಟೇ ಅಲ್ಲದೆ ಚುನಾವಣೆಯಲ್ಲಿ ಕಾನೂನು ವಿರೋಧಿ ಕೃತ್ಯಗಳನ್ನು ಎಸಗುವ ಮೂಲಕ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ, ಇವತ್ತು ಲೋಕಸಭಾ ಚುನಾವಣೆ ಆಗಿರಬಹುದು, ವಿಧಾನಸಭಾ ಚುನಾವಣೆ ಆಗಿರಬಹುದು, ಈ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಕಾನೂನು ವಿರೋಧಿ ಕೃತ್ಯಗಳನ್ನು ಎಸಗುವ ಮೂಲಕ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆ ಏನೈತಲ್ಲ ಅದನ್ನು ಅಸ್ಥಿರಗೊಳಿಸುವಂಥ ಪ್ರಯತ್ನ ಯಾರು ಮಾಡ್ತಾರೆ ಅಂದರೆ ಇದೇ ಭಯೋತ್ಪಾದಕರು ಮಾಡಿಕೊಳ್ತಾರೆ. ವಿಚಾರ ಮಾಡಿ ಸ್ನೇಹಿತರೆ, ಅವ್ರ ವಿಚಾರಗಳು ಯಾವ ರೀತಿ ಇರಬಹುದು. ತನ್ನದೇ ಆಗಿರ್ತಕ್ಕಂಥ ಹಿತಾಸಕ್ತಿಗಳ ಅನುಗುಣವಾಗಿ ಅಭ್ಯರ್ಥಿಗಳನ್ನು ಸಹಿತ ಅಪಹರಣ ಮಾಡ್ಕೊಂಡು ಹೋಗ್ತಾರಂತ ನೋಡ್ರಿ. ಮತದಾರರನ್ನು ಸಹಿತ ಅಪಹರಣ ಮಾಡೋದು, ಇಲ್ಲಪ್ಪ ಅವ್ರಿಗೆ ಕೆಲವೊಂದಿಷ್ಟು ಬೆದರಿಕೆಗಳನ್ನು ಒಡ್ಡೋದು. ಇಲ್ಲ ನೀ ಇಂಥ ಪಕ್ಷಕ್ಕೆ ಓಟ್ ಹಾಕಿದಪ್ಪನವ್ರ ನಿನ್ನನ್ನು ಗುಂಡಿಟ್ಟು ಕೊಲ್ಲಲಾಗುವುದಂತ ಅವರಿಗೆ ಬೆದರಿಕೆಗಳನ್ನು ಒಡ್ಡೋದು. ನಿನ್ನ ಇಡೀ ಕುಟುಂಬಗಳನ್ನು ಸರ್ವನಾಶ ಮಾಡೋದು, ಇಡೀ ನಿಮ್ಮ ಪ್ರದೇಶವನ್ನು ಸರ್ವನಾಶ ಮಾಡಲಾಗುವುದು. ಕೆಲವೊಂದಿಷ್ಟು ಬೆದರಿಕೆಗಳನ್ನು ಒಡ್ಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಇನ್ನಿತರೆ ಕೆಲವೊಂದಿಷ್ಟು ಪ್ರಜಾಪ್ರಭುತ್ವ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದರ ಮೂಲಕ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆ ಏನೈತಲ್ಲ ಇದನ್ನು ಬುಡಮೇಲ ಮಾಡುವಂಥ ಪ್ರಯತ್ನ ಯಾರು ಮಾಡ್ತಾರಪ್ಪ ಅಂದರೆ ಇದೇ ಭಯೋತ್ಪಾದಕರು ಮಾಡಿಕೊಳ್ಳುತ್ತಾರೆ ಸ್ನೇಹಿತರೆ. ಈ ಭಯೋತ್ಪಾದಕ ಕೃತ್ಯಗಳಿಂದ ರಾಷ್ಟ್ರದೊಳಗೆ ಕಾಲಕ್ಕೆ ಚುನಾವಣೆ ಮಾಡಲು ಸಾಧ್ಯವಿಲ್ಲ. ನಮ್ಮ ರಾಷ್ಟ್ರ ಏನಪ್ಪ ಅಂದ್ರೆ, ನಮ್ಮ ರಾಷ್ಟ್ರದ ಸೈನಿಕ ಪಡೆಯೊಳಗೆ ಸಹಿತ ತನ್ನದೇ ಆಗಿರ್ತಕ್ಕಂಥ ಸಾಮರ್ಥ್ಯ ಐತಿ. ಏನಾದರೂ ಭಯೋತ್ಪಾದಕರ ದಾಳಿ ಮಾಡಿದಾಗ ಅದಕ್ಕೆ ಪ್ರತ್ಯುತ್ತರ ಕೊಡುವಂಥ ಪ್ರಯತ್ನ ನಾವು ಮಾಡಿಕೊಳ್ತೇವೆ. ಕೆಲವೊಂದಿಷ್ಟು ಸಣ್ಣ ಪುಟ್ಟ ರಾಷ್ಟ್ರಗಳು ಇವತ್ತು ಅಫ್ಘಾನಿಸ್ತಾನದಲ್ಲಿ ನೋಡ್ರಿ ನೀವು, ಅಫ್ಘಾನಿಸ್ತಾನದಲ್ಲಿರ್ತಕ್ಕಂಥ ತಾಲಿಬಾನ್ ಉಗ್ರರು ಇಡೀ ಸರ್ಕಾರವನ್ನು ಅಸ್ಥಿರಗೊಳಿಸಿ
ಅಫ್ಘಾನಿಸ್ತಾನದೊಳಗಿರ್ತಕ್ಕಂಥ ತಾಲಿಬಾನ್ ಉಗ್ರರೇನಿದ್ರಲ್ಲ ಇಡೀ ಸರ್ಕಾರವನ್ನು ಅಸ್ಥಿರಗೊಳಿಸಿ ತನ್ನದೇ ಆಗಿರ್ತಕ್ಕಂಥ ಸರ್ಕಾರವನ್ನು ರಚನೆ ಮಾಡಿಕೊಂಡರು. ಕೆಲವೊಂದಿಷ್ಟು ಸಣ್ಣ ಪುಟ್ಟ ರಾಷ್ಟ್ರಗಳ ಮೇಲೆ ದಾಳಿ ಮಾಡುವುದರ ಮೂಲಕ ಆ ರಾಷ್ಟ್ರವನ್ನು ವಶಪಡಿಸಿಕೊಳ್ಳುವಂಥ ಪ್ರಯತ್ನ ಇದೇ ಭಯೋತ್ಪಾದಕರು ಮಾಡಿಕೊಳ್ಳುತ್ತಾರೆ ಸ್ನೇಹಿತರೆ. ಕೆಲವೊಂದಿಷ್ಟು ರಾಷ್ಟ್ರದೊಳಗ ಭಯೋತ್ಪಾದಕರ ಕೃತ್ಯಗಳಿಂದ ಕಾಲಕ್ಕೆ ಚುನಾವಣೆ ಮಾಡಲು ಸಾಧ್ಯವಾಗುವುದಿಲ್ಲ. ಕಾಲಕ್ಕೆ ಚುನಾವಣೆ ಮಾಡಕ್ಕೆ ಸಾಧ್ಯವಾಗಲಿಲ್ಲಪ್ಪ ಅಂದ್ರೆ ರಾಷ್ಟ್ರದಲ್ಲಿ ಕೆಲವೊಂದಿಷ್ಟು ತುರ್ತು ಪರಿಸ್ಥಿತಿಗಳನ್ನು ನಾವು ಕಂಡುಕೊಳ್ಬಹುದು. ಈ ರೀತಿ ಏನಪ್ಪ ಅಂದ್ರೆ ಪ್ರಜಾಪ್ರಭುತ್ವ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂಥ ಪ್ರಯತ್ನ ಯಾರು ಮಾಡ್ತಾರೆ ಅಂದರೆ ಇದೇ ಭಯೋತ್ಪಾದಕರು ಮಾಡ್ತಾರೆ. ಏನಪ್ಪ ಅಂದರೆ ಮತದಾನ ಕಾರ್ಯಕ್ಕೆ ನಿಯೋಜಿತಗೊಂಡಿರ್ತಕ್ಕಂಥ ಅಧಿಕಾರಿಗಳೇನಿದಾರಲ್ಲ ಅವರಿಗೆ ಬೆದರಿಕೆಗಳನ್ನು ಒಡ್ಡುವುದಾಗಿರಬಹುದು, ಅವರನ್ನು ಸಹಿತ ಅಪಹರಣ ಮಾಡುವುದಾಗಿರಬಹುದು, ಅಥವಾ ಅವರನ್ನು ಹತ್ಯೆ ಮಾಡುವುದಾಗಿರಬಹುದು, ಅಥವಾ ಮತದಾರರನ್ನು ಸಹಿತ ಅಪಹರಣ ಮಾಡುವುದಾಗಿರ್ಬೋದು, ಅಥವಾ ಮತದಾರರಲ್ಲಿ ಸಹಿತ ಬೆದರಿಕೆಗಳನ್ನು ಒಡ್ಡುವುದಾಗಿರ್ಬೋದು, ಅಥವಾ ಚುನಾವಣೆಗೆ ಸ್ಪರ್ಧಿಸಿದಂಥ ಅಭ್ಯರ್ಥಿಗಳೇನಿದಾರಲ್ಲ ಅವರನ್ನು ಸಹಿತ ಅಪಹರಿಸುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ ಮತಪೆಟ್ಟಿಗೆಗಳನ್ನು ಸಹಿತ ವಶಪಡಿಸಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಮತಪತ್ರಗಳನ್ನು ಸಹಿತ ನಾಶ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಈ ರೀತಿ ಏನಪ್ಪ ಅಂದ್ರೆ ಚುನಾವಣೆಯಲ್ಲಿ ಚುನಾವಣೆಯ ಕಾನೂನು ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದರ ಮೂಲಕ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆ ಏನೈತಲ್ಲ ಅದನ್ನು ಅಸ್ಥಿರಗೊಳಿಸುವಂಥ ಪ್ರಯತ್ನ ಯಾರು ಮಾಡ್ತಾರೆ ಅಂದರೆ ಇದೇ ಭಯೋತ್ಪಾದಕರು ಮಾಡಿಕೊಳ್ಳುತ್ತಾರೆ ಸ್ನೇಹಿತರೆ. ಇನ್ನು 5ನೇ ಅಂಶ ಯಾವುದಪ್ಪ ಅಂದರೆ ಆರ್ಥಿಕ ಬೆಳವಣಿಗೆಗೆ ಅಡ್ಡಿ. ಯಾವ ಬೆಳವಣಿಗೆಗೆ ಅಡ್ಡಿ? ಆರ್ಥಿಕ ಬೆಳವಣಿಗೆಗೆ ಅಡ್ಡಿ. ಭಯೋತ್ಪಾದನೆಯನ್ನು ಹತ್ತಿಕ್ಕಲು ಸರ್ಕಾರ ಅನವಶ್ಯಕವಾಗಿ ಹಣ ಖರ್ಚು ಮಾಡಬೇಕಾಗ್ತೈತಿ. ರಾಷ್ಟ್ರದೊಳಗಿರ್ತಕ್ಕ ಅಂದ್ರೆ ಏನಪ್ಪ ಅಂದ್ರೆ ಇವತ್ತ ಅತಿ ಹೆಚ್ಚು ನಾವು ಭಯೋತ್ಪಾದಕ ಪೀಡಿತ ರಾಷ್ಟ್ರಗಳು ಯಾವ ರಾಷ್ಟ್ರಗಳಿಗೆ ಅಂತ ಕರಿತಪ್ಪ ಅಂದ್ರೆ ಇರಾಕ್ ರಾಷ್ಟ್ರ ಆಗಿರಬಹುದು ಸ್ನೇಹಿತರೆ, ಇರಾನ್ ರಾಷ್ಟ್ರ ಆಗಿರಬಹುದು ಸ್ನೇಹಿತರೆ, ಪಾಕಿಸ್ತಾನ ರಾಷ್ಟ್ರ ಆಗಿರಬಹುದು ಸ್ನೇಹಿತರೆ, ಇನ್ನು ನೆಕ್ಸ್ಟ್ ಬಾಂಗ್ಲಾ ಆಗಿರಬಹುದು, ನೆಕ್ಸ್ಟ್ ಅಫ್ಘಾನಿಸ್ತಾನ ಆಗಿರಬಹುದು, ಇನ್ನಿತರೆ ರಾಷ್ಟ್ರಗಳೇನಿದಾವಲ್ಲ ಈ ರಾಷ್ಟ್ರಗಳಲ್ಲಿ ನಾವು ಅತಿ ಹೆಚ್ಚು ಭಯೋತ್ಪಾದಕರನ್ನು ನಾವು ಕಂಡುಕೊಳ್ತೇವೆ. ಅತಿ ಹೆಚ್ಚು ಭಯೋತ್ಪಾದಕರು ಈ ಪಾಕಿಸ್ತಾನದ ಭಯೋತ್ಪಾದಕರು, ಈ ನರಹಂತಕರು, ಈ ಉಗ್ರರು ಇವರು ಏನಿದಾರಲ್ಲ ಕೆಲವೊಂದಿಷ್ಟು ಸಂದರ್ಭದಲ್ಲಿ ನಮ್ಮ ರಾಷ್ಟ್ರದ ಮೇಲೆ ದಾಳಿ ಮಾಡ್ತಾರೆ. ಪಾಕಿಸ್ತಾನ ಗಡಿ ಹಂಚಿಕೊಂಡಿರ್ತಕ್ಕಂಥ ಜಮ್ಮು ಕಾಶ್ಮೀರ ಮೇಲೆ ಅತಿ ಹೆಚ್ಚು ದಾಳಿ ಮಾಡ್ತಾರೆ. ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಆ ಪ್ರದೇಶಕ್ಕೆ ಮೀಸಲಿಟ್ಟ ಹಣವನ್ನು ನಾವು ಅಥವಾ ಸಮಾಜದ ಉದ್ಧಾರಕ್ಕಾಗಿ ಮೀಸಲಿಟ್ಟ ಹಣವನ್ನು ಅಥವಾ ರಾಷ್ಟ್ರದ ಕಲ್ಯಾಣಕ್ಕಾಗಿ ಮೀಸಲಿಟ್ಟ ಹಣವನ್ನು ನಾವೇನಪ್ಪ ಅಂದ್ರೆ ಆ ಭಯೋತ್ಪಾದನೆಯನ್ನು ತಡೆಗಟ್ಟಬೇಕಾದ್ರೆ ನಾವೇನು ಖರ್ಚು ಮಾಡಬೇಕಾಗ್ತೈತಿ? ಸೈನ್ಯಕ್ಕೆ ಖರ್ಚು ಮಾಡಬೇಕಾಗ್ತೈತಿ, ಪೊಲೀಸ್ ವ್ಯವಸ್ಥೆಗೆ ನಾವು ಖರ್ಚು ಮಾಡಬೇಕಾಗ್ತೈತಿ, ರಕ್ಷಣಾ ವ್ಯವಸ್ಥೆಗೆ ನಾವು ಖರ್ಚು ಮಾಡಬೇಕಾಗ್ತೈತಿ. ಇದರಿಂದ ದೇಶದ ಆರ್ಥಿಕತೆ ಏನಾಗ್ತೈತಪ್ಪ ಅಂದರೆ ಕುಂಠಿತ ಆಗ್ತದೆ. ಒಂದು ವೇಳೆ ನಾವು ಭಯೋತ್ಪಾದಕರಿಗೆ ಭಾರತದೊಳಗೆ ಬಿಟ್ಟು ಅವ್ರು ದಾಳಿ ಮಾಡಾಕತ್ತೀರಪ್ಪ ಅಂದ್ರೆ ಇಡೀ ವ್ಯವಸ್ಥೆ ಅಸ್ಥಿರಗೊಳಿಸಕತ್ತಿರಪ್ಪ ಅಂದ್ರೆ ದೇಶ ಏನಪ್ಪ ಅಂದ್ರೆ ಅವ್ರ ಹಿಡಿತಕ್ಕೆ ಹೋಗ್ಬಿಡ್ತೈತಿ. ದೇಶ ಏನಾಗ್ತೈತಿ? ಅವರ ಹಿಡಿತಕ್ಕೆ ಹೋಗ್ಬಿಡ್ತೈತಿ. ಅದಕ್ಕಾಗಿ ಇಲ್ಲಿ ನಾವು ಭಯೋತ್ಪಾದಕರನ್ನು ತಡೆಗಟ್ಟಬೇಕಾದ್ರೆ ಎದಕ್ಕೆ ಖರ್ಚು ಮಾಡಬೇಕು? ನಾವು ಸೈನ್ಯಗೆ ಅಂದರೆ ಅತಿ ಹೆಚ್ಚು ಸೈನ್ಯಗಳನ್ನು ನೇಮಕ ಮಾಡುವುದಾಗಿರ್ಬೋದು, ಅಥವಾ ಅತಿ ಹೆಚ್ಚು ಪೊಲೀಸ್ ಪಡೆಗಳನ್ನು ನೇಮಕ ಮಾಡುವುದಾಗಿರ್ಬೋದು, ಅಥವಾ ರಕ್ಷಣಾ ವ್ಯವಸ್ಥೆಗೆ ಇವತ್ತು ಯುದ್ಧ ವಿಮಾನಗಳನ್ನು ಖರೀದಿ ಮಾಡುವುದಾಗಿರಬಹುದು. ಆ ಭಯೋತ್ಪಾದಕರನ್ನು ತಡೆಗಟ್ಟಬೇಕಾದ್ರೆ ಕೆಲವೊಂದಿಷ್ಟು ರಕ್ಷಣಾ ವ್ಯವಸ್ಥೆಗೆ ನಾವೇನು ಮಾಡಬೇಕಾಗ್ತೈತಿ ಅಂದರೆ ದುಡ್ಡು ಖರ್ಚು ಮಾಡಿಬಿಡ್ಬೇಕಾಗ್ತೈತಿ. ಇದರಿಂದ ಏನಾಗ್ತೈತಿ? ದೇಶದ ಆರ್ಥಿಕತೆ ಏನೈತಲ್ಲ ಕುಂಠಿತವಾಗ್ತೈತಿ. ರಾಷ್ಟ್ರದ ಕಲ್ಯಾಣಕ್ಕಾಗಿ, ಸಮಾಜದ ಅಭಿವೃದ್ಧಿಗಾಗಿ, ರಾಷ್ಟ್ರದ ಅಭಿವೃದ್ಧಿಗಾಗಿ ನಾವೇನಪ್ಪ ಅಂದ್ರೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ತೆಗೆದುಕೊಂಡು ಹೋಗಿ ನಾವು ಅತಿ ಹೆಚ್ಚು ಎಲ್ಲ ಸೈನ್ಯಕ್ಕೆ, ಪೊಲೀಸ್ ಪಡೆಗೆ ರಕ್ಷಣೆ ಖರ್ಚು ಮಾಡಕತ್ತೇವೆ ಅಂದ್ರೆ ಇಡೀ ದೇಶ ಏನಾಗ್ಬಿಡ್ತೈತಿ? ಆರ್ಥಿಕತೆಯಲ್ಲಿ ಕುಸಿತೈತಿ. ಅಷ್ಟೇ ಅಲ್ಲದೆ ಸ್ನೇಹಿತರೆ ನಮ್ಮ ಪ್ರವಾಸೋದ್ಯಮದ ಮೇಲೆ ಸಹಿತ ದುಷ್ಪರಿಣಾಮ ಬೀರ್ತೈತಿ. ದೇಶಕ್ಕೆ ಪ್ರವಾಸಕ್ಕೆ ಬರುವವರ ಸಂಖ್ಯೆ ಏನೈತಲ್ಲ, ವಿದೇಶಿಯರ ಸಂಖ್ಯೆ ಏನೈತಲ್ಲ ಗಣನೀಯವಾಗಿ ಕಡಿಮೆ ಆಗ್ತೈತಿ. ಈಗ ಉದಾಹರಣೆಯಾಗಿ ನಾವು ತೆಗೆದುಕೊಂಡು ನೋಡ್ರಿ, ಜಮ್ಮು ಕಾಶ್ಮೀರ ಒಂಥರ ಏನಪ್ಪ ಸ್ವರ್ಗದ ಪ್ರದೇಶ, ಅದೊಂಥರ ಏನಪ್ಪ ಸ್ವರ್ಗದ ಪ್ರದೇಶ.
ಜಮ್ಮು ಕಾಶ್ಮೀರ ಸಹಿತ ಅದೊಂಥರ ಸ್ವರ್ಗದ ಪ್ರದೇಶ. ಅಲ್ಲೇನಪ್ಪ ಅಂದ್ರೆ ಜಮ್ಮು ಕಾಶ್ಮೀರಕ್ಕೆ ಇವತ್ತು ಎಷ್ಟೋ ವಿದೇಶಿಯರು ಆ ಪ್ರದೇಶವನ್ನು ವೀಕ್ಷಣೆ ಮಾಡಕ್ಕೆ ಬರ್ತಾರೆ. ಇವತ್ತು ಅಮೇರಿಕದವರಾಗಿರ್ಬೋದು, ರಷ್ಯಾದವರಾಗಿರ್ಬೋದು, ಚೀನಾದವರಾಗಿರ್ಬೋದು, ಜರ್ಮನಿ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಇನ್ನಿತರೆ ರಾಷ್ಟ್ರಗಳೇನಪ್ಪ ಆ ಪ್ರದೇಶವನ್ನು ವೀಕ್ಷಣೆ ಮಾಡಕ್ಕೆ, ಅಥವಾ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಪ್ರದೇಶಗಳು, ಇವತ್ತು ಹಂಪಿ ಆಗಿರ್ಬೋದು, ಅತಿ ಹೆಚ್ಚು ಹಂಪಿಗೆ ಏನಪ್ಪ ವಿದೇಶಿಯರ ಸಂಖ್ಯೆ ಭಾಳ ಇರ್ತೈತಿ. ಅಲ್ಲಿ ವೀಕ್ಷಣೆ ಮಾಡಕ್ಕೆ ಬಂದಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಭಯೋತ್ಪಾದಕರು ದಂಡು ಸೇರಿ ಏನಪ್ಪ ಅವ್ರ ಮೇಲೆ ದಾಳಿ ಮಾಡಿದ್ರು ಅಥವಾ ಅವ್ರಿಗೆ ಹತ್ಯೆ ಮಾಡಿದ್ರಪ್ಪ ಅಂದ್ರೆ ಆ ಬೇರೆ ರಾಷ್ಟ್ರದ ಪ್ರವಾಸಿಗರು ನಮ್ಮ ರಾಷ್ಟ್ರಕ್ಕೆ ಬರುವಂಥ ಸಂಖ್ಯೆ ಏನಾಗ್ಬಿಡ್ತೈತಿ, ಕಡಿಮೆ ಆಗ್ತೈತಿ. ಅವರು ಪ್ರವಾಸಕ್ಕೆ ಬಂದಾರಪ್ಪ ಅಂದ್ರೆ ಅವರು ವಿದೇಶಿಯ ವ್ಯಕ್ತಿಗಳು ನಮ್ಮ ರಾಷ್ಟ್ರದ ಪ್ರವಾಸಿ ತಾಣಗಳು ವೀಕ್ಷಣೆ ಮಾಡಕ್ಕೆ ಬಂದಾರಪ್ಪ ಅಂದ್ರೆ ಅವ್ರಿಗೆ ನಾವು ಗೌರವವನ್ನು ಸಲ್ಲಿಕೆ ಮಾಡಬೇಕು. ನಮ್ಮ ರಾಷ್ಟ್ರದ ಮಕ್ಕಳಂತೆ ನಾವು ನೋಡ್ಕೊಳ್ಬೇಕು. ಅವರಿಗೂ ಸಹಿತ ನಮ್ಮ ರಾಷ್ಟ್ರದ ನಾಗರಿಕರಿಗೆ ಯಾವ ರೀತಿ ಗೌರವ ಕೊಡ್ತೇವಲ್ಲ ಅದೇ ರೀತಿ ವಿದೇಶಿಯ ನಾಗರಿಕರಿಗೆ ಗೌರವ ಕೊಡಬೇಕು. ಅವ್ರ ಜೊತೆ ಯಾವುದೇ ರೀತಿ ಅನುಚಿತ ವರ್ತನೆ ಸಹಿತ ಮಾಡಬಾರ್ದು. ಸ್ನೇಹಿತರೆ, ನೋಡ್ಬೋದು ನಾವು ಹಂಪಿಗೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಯುವಕ ಮತ್ತು ಯುವತಿಯರು ಅವರು ಮಾತಾಡುವ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಅವರು ಜಾಸ್ತಿ ಇಂಗ್ಲೀಷ್ ಪದ ಬಳಕೆ ಅಂದರೆ ಇಂಗ್ಲೀಷ್ ಮಾತಾಡ್ತಾರೆ ಅಥವಾ ಅವ್ರ ಭಾಷೆ ಒಳಗೆ ಮಾತಾಡ್ತಾರೆ. ಇಂಗ್ಲೀಷ್ನೇ ಆಲ್ಮೋಸ್ಟ್ ಅಲ್ಲಿ ಮಾತಾಡ್ತಾರೆ. ನಮ್ಮ ಮಂದಿ ಇಂಗ್ಲೀಷ್ ಅಂತ ಬರೋಂಗಿಲ್ಲ, ಒಂದೇ ಮಾತು. ಅವರು ಕೆಲವೊಂದಿಷ್ಟು ಭಾಳ ಆದರೆ ಏನೇನು ಕೇಳ್ತಾರೆ ಇಂಗ್ಲೀಷ್ ಒಳಗೆ. ಇಲ್ಲ ಕೆಲವೊಂದಿಷ್ಟು ಅನ್ಪढ़ ನನ್ನ ಮಕ್ಕಳು ನಮ್ಮ ಕೆಲವೊಂದಿಷ್ಟು ಏನು ಮಾಡ್ತಾರಪ್ಪ ಅಂದ್ರೆ ಅವ್ರಿಗೆ ಬೈಯುವಂಥವು, ಅವ್ರಿಗೆ ಏನಾದ್ರು ಟಿಂಗಲ್ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ, ಅವ್ರಿಗೆ ಚುಡಾಯಿಸುವಂಥ ಪ್ರಯತ್ನಗಳನ್ನು ಆ ರೀತಿ ಮಾಡ್ಕೊಳ್ಬಾರ್ದು. ನಮ್ಮ ರಾಷ್ಟ್ರಕ್ಕೆ ಬಂದಾರಪ್ಪ ಅಂದ್ರೆ ನಮ್ಮ ರಾಷ್ಟ್ರದೊಳಗೆ ನಾಗರಿಕರಿಗೆ ಯಾವ ರೀತಿ ಗೌರವ ಕೊಡ್ತೀವಲ್ಲ ಅದೇ ರೀತಿ ನಾವು ಗೌರವ ಕೊಡಬೇಕು. ಅವ್ರಿಗೆ ಒಂದು ವೇಳೆ ಅವ್ರಿಗೆ ನಾವು ಸರಿಯಾದ ರೀತಿಯೊಳಗೆ ನಾವು ಗೌರವ ಕೊಡಲಿಲ್ಲಪ್ಪ ಅಂದ್ರೆ ಅವ್ರ ಮೇಲೆ ನಾವು ದಾಳಿ ಮಾಡುವುದಾಗಿರ್ಬೋದು, ಅವರಿಗೆ ನಾವು ಹಲ್ಲೆ ಮಾಡುವುದಾಗಿರ್ಬೋದು, ಏನಾದರೂ ನಾವು ತೊಂದರೆಯನ್ನು ಉಂಟು ಮಾಡಾಕತ್ತೀವಪ್ಪ ಅಂದ್ರೆ ನಮ್ಮ ರಾಷ್ಟ್ರಕ್ಕೆ ಏನಪ್ಪ ಅವ್ರಿಗೆ ಬರೋ ಸಂಖ್ಯೆ ಏನಾಗ್ತೈತಿ, ಕಡಿಮೆ ಆಗ್ತೈತಿ. ಅವ್ರ ಅವ್ರ ವಿದೇಶಿಯರ ಸಂಖ್ಯೆ ಏನಾಗ್ತೈತಿ, ಕಡಿಮೆ ಆಗ್ತೈತಿ. ವಿದೇಶಿಯರ ಸಂಖ್ಯೆ ಕಡಿಮೆ ಆಗ್ತೈತಪ್ಪ ಅಂದ್ರೆ ನಮ್ಮ ರಾಷ್ಟ್ರದ ಪ್ರವಾಸೋದ್ಯಮದ ಮೇಲೆ ಏನಾಗ್ತೈತಿ, ದುಷ್ಪರಿಣಾಮ ಬೀರ್ತೈತಿ. ನಮ್ಮ ರಾಷ್ಟ್ರದ ಪ್ರವಾಸೋದ್ಯಮದ ಮೇಲೆ ದುಷ್ಪರಿಣಾಮ ಬೀರ್ತಪ್ಪ ಅಂದ್ರೆ ಇಡೀ ಆರ್ಥಿಕತೆಗೆ ಏನಪ್ಪ ಅಂದ್ರೆ ಅಡ್ಡಿಯನ್ನು ಉಂಟಾಗ್ತೈತಿ. ಕೆಲವೊಂದಿಷ್ಟು ಭಯೋತ್ಪಾದಕರು ಇವತ್ತೇನಿಲ್ಲ ಹಂಪಿ ಒಳಗೆ ಬಂದಂಥ ವಿದೇಶಿಯರಿಗೆ ಗುಂಡಿಟ್ಟು ಕೊಂದ್ಬಿಟ್ರಪ್ಪ ಅಂದ್ರೆ ಇವತ್ತು ಬೇರೆ ಬೇರೆ ರಾಷ್ಟ್ರಗಳ ಸಂಖ್ಯೆ ನಮ್ಮ ರಾಷ್ಟ್ರಕ್ಕೆ ಬರೋದು ಕಡಿಮೆ ಆಗ್ತೈತಿ. ಇವತ್ತು ಜಮ್ಮು ಕಾಶ್ಮೀರಕ್ಕೆ ಬರ್ತಾರೆ ವಿದೇಶಿಯರಾಗಿರ್ಬೋದು ಅಥವಾ ಇತರೆ ರಾಜ್ಯದ ಒಕ್ಕೂಟ ಭಾರತದಲ್ಲಿರ್ತಕ್ಕಂಥ 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶ ಅಂತ ನೋಡ್ಕೊಳ್ತೇವೆ. ಇವತ್ತು ಬೇರೆ ರಾಜ್ಯದ ವ್ಯಕ್ತಿಗಳು, ಬೇರೆ ಕೇಂದ್ರಾಡಳಿತ ಪ್ರದೇಶ ವ್ಯಕ್ತಿಗಳು ಜಮ್ಮು ಕಾಶ್ಮೀರಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಕೆಲವೊಂದಿಷ್ಟು ಭಯೋತ್ಪಾದಕರು ದಾಳಿ ಮಾಡೋದ್ರ ಮುಖಾಂತರ ಗುಂಡಿಟ್ಟು ಕೊಂದಿದ್ರಪ್ಪ ಅಂದ್ರೆ ಅಲ್ಲಿ ವಿದೇಶಿಕರು ಅಂದ್ರೆ ಏನಪ್ಪ ಅಲ್ಲಿ ವಿದೇಶಿಯರ ಸಂಖ್ಯೆ ಏನಾಗ್ತೈತಿ, ಗಣನೀಯವಾಗಿ ಕಡಿಮೆ ಆಗಿ ಹೋಗಿಬಿಡ್ತೈತಿ. ಏನಪ್ಪ ನಮ್ಮ ಸೇಫ್ಟಿ ಇಲ್ಲ, ಅಲ್ಲಿ ಹೋಗಿರೇನು ಮಾಡಿ ನಾವು ಹೋಗಿ ಹೊಳ್ಳಿ ಬರ್ತೀನಿ ಅನ್ನುವಂಥ ಮನಸ್ಥಿತಿನೇ ಇರೋಂಗಿಲ್ಲ ಅವ್ರಿಗೆ. ಯಾಕಪ್ಪ ಅಂದ್ರೆ ಯಾವಾಗ ಭಯೋತ್ಪಾದಕರು ದಾಳಿ ಮಾಡ್ತಾರೆ ಗೊತ್ತಿಲ್ಲ. ಈ ರೀತಿ ಆಯ್ತು ಅಂದ್ರೆ ಇಡೀ ರಾಷ್ಟ್ರದ ಪ್ರವಾಸೋದ್ಯಮ ಏನೈತಲ್ಲ ಆ ಪ್ರವಾಸೋದ್ಯಮದ ಮೇಲೆ ದಾಳಿ ಆಗುವುದ್ರ ಜೊತೆಗೆ ಇಡೀ ಏನಪ್ಪ ಅಂದ್ರೆ ಆರ್ಥಿಕ ಬೆಳವಣಿಗೆಗೆ ಈ ಅಡ್ಡಿಯನ್ನು ಉಂಟು ಮಾಡುವಂಥ ಪ್ರಯತ್ನ ಯಾವುದು ಮಾಡ್ತೈತಪ್ಪ ಅಂದರೆ ಇದೇ ಭಯೋತ್ಪಾದನೆ ಮಾಡಿಕೊಳ್ಳುತ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿಗೆ ನಾನು ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಇಲ್ಲಿ ತನಕ ಯಾರು ತರಗತಿಯನ್ನು ಆಲಿಸಿದ್ದೀರಲ್ಲ ಅವರಿಗೆಲ್ಲರಿಗೂ ಸಹಿತ ತುಂಬ ಹೃದಯದ ಧನ್ಯವಾದಗಳು. ಇನ್ನೂ ಯಾರು ಅನ್ಶುದ್ಧ ಪಾಲಿಟಿ ಯೂಟ್ಯೂಬ್ ಕ್ಲಾಸಸ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ನಿಮ್ಮ ಸ್ನೇಹಿತರಿಗೂ ಸಹಿತ ಏನಪ್ಪ ಅಂದ್ರೆ ಶೇರ್ ಮಾಡಿ. ಇಲ್ಲಿಗೆ ನಾನು ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಎಲ್ಲರಿಗೂ ಶುಭವಾಗಲಿ.